ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಧರ್ಮಸ್ಥಳಕ್ಕೆ ನಾವು ಎಷ್ಟೋ ಜನ ಹೋಗ್ತೀವಿ, ಲಕ್ಷಾಂತರ ಭಕ್ತರು ಹೋಗ್ತೀವಿ, ನಾವು ಲಕ್ಷಾಂತರ ಜನ ಹೋಗಿ ಸ್ನಾನ ಮಾಡಿ ಬರ್ತೀವಿ. ಆದರೆ ಎಷ್ಟೋ ಜನ ಹೇಳ್ತಾರೆ ನಮ್ಗೆ ಒಳ್ಳೇದೇ ಆಗೋದಿಲ್ಲ, ನಮ್ಗೆ ಹೋಗಿದ್ಕೇನು ಇಲ್ಲ ಅಂತ ಹೇಳಿ ಸುಮ್ಮನೆ ಯಾತ್ರೆಗೆ ಹೋದಾಗ ಟ್ರಿಪ್ಗೆ ಹೋದ ಥರ ಹೋಗಿ ಬರ್ತಾ ಇದ್ದಾರೆ. ಎಷ್ಟೋ ಜನ ಸುಮ್ಮನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಧರ್ಮಸ್ಥಳಕ್ಕೂ ಪ್ರವೇಶ ಮಾಡಿ ಅಲ್ಲಿ ಒಂದು ಸ್ನಾನ ಮಾಡಿ ದರ್ಶನ ಮಾಡಿ ಹೋಗ್ತಾರೆ ಅಷ್ಟೇ. ಆದರೆ ಅದರಿಂದ ಏನು ಪ್ರಯೋಜನ ಸಿಗ್ತಾ ಇಲ್ಲ, ಯಾಕೆ ಅನ್ನೋದು ಎಷ್ಟೋ ಜನನ ಪ್ರಶ್ನೆ. ಹಾಗೂ ಅದಕ್ಕೆ ಉತ್ತರ ನಾನು ನಿಮಗೆ ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನಾವು ಧರ್ಮಸ್ಥಳದಲ್ಲಿ ಯಾವುದೇ ಪುಣ್ಯಕ್ಷೇತ್ರದಲ್ಲಾಗಲಿ ಅಲ್ಲಿಯ ಫಲ ನಮ್ಗೆ ಯಾಕೆ ಸಿಕ್ಕೋದಿಲ್ಲ ಅಂದರೆ, ಅಲ್ಲಿ ನಾವು ಮಾಡುವಂಥ ಕೆಟ್ಟ ಕೆಲಸಗಳು, ಆ ಕೆಟ್ಟ ಕೆಲಸಗಳಿದೆಯಲ್ಲ ಅದು ನಮಗೆ ಪುಣ್ಯ ಪ್ರಾಪ್ತಿಯಾಗುವುದಿಲ್ಲ. ಧರ್ಮಸ್ಥಳಕ್ಕೆ ಮುಖ್ಯವಾದದ್ದು ಯಾವುದು ಅಂದರೆ, ಧರ್ಮಸ್ಥಳದಲ್ಲಿ ಏನು ಅಂದರೆ ಧರ್ಮಸ್ಥಳದವರು ಎಲ್ಲ ಕಡೆನೂ ಸ್ವಚ್ಛತೆನ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾರೆ. ಅಂದರೆ ಟಾಯ್ಲೆಟ್ ಇರ್ಬೋದು, ಬಾತ್ರೂಮ್ ಇರ್ಬೋದು, ಇದು ಗೆಸ್ಟ್ ಹೌಸ್ ಇರ್ಬೋದು, ರೂಮ್ಸ್ಗಳಿರು ಪ್ರತಿಯೊಂದು ಅವರು ಕ್ಲೀನಲ್ಲೇ ಮಾಡಿದ್ದಾರೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅವರು ಅಷ್ಟು ಲಕ್ಷಾಂತರ ಜನ ಭಕ್ತರು ಬರ್ತಾ ಇದ್ರು ಅವ್ರು ಯಾವತ್ತೂ ಅದಕ್ಕೆ ಒಂಚೂರು ಸಮಸ್ಯೆ ಆಗದೆ ಇರೋ ಥರ, ಎಲ್ಲೂ ಸ್ಮೆಲ್ ಬರದೇ ಇರೋ ಥರ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ನಾವು ಗಲೀಜು ಮಾಡ್ತೀವಿ, ಅಲ್ಲೆಲ್ಲ ಪ್ಲಾಸ್ಟಿಕ್ ಬಿಸಾಕ್ತೀವಿ, ಕಸ ಹಾಕ್ತೀವಿ, ಎಲ್ಲ ಹಾಕಿ ನಾವೇ ವೇಸ್ಟ್ ಮಾಡ್ತಾ ಇದ್ರು. ಅದು ಎಲ್ಲದಕ್ಕಿಂತನೂ ನಮಗೆ ಅತಿ ಹೆಚ್ಚು ಪಾಪ ತಟ್ಟುವುದು ಯಾಕೆ ಅಂದರೆ, ಅತಿ ಹೆಚ್ಚು ಪಾಪ ತಟ್ಟೋದು ಎಲ್ಲಿ ಅಂದ್ರೆ ನಮಗೆ ಇದು ಎಲ್ಲ ಪುಣ್ಯಕ್ಷೇತ್ರದಲ್ಲೂ, ಪುಣ್ಯಕ್ಷೇತ್ರ ಎಲ್ಲಿದೆ, ತೀರ್ಥಕ್ಷೇತ್ರ ಎಲ್ಲಿದೆ ಆ ಕ್ಷೇತ್ರದಲ್ಲಿ ನಮಗೆ ಏನು ಮಾಡ್ತಿದ್ದೀವಿ ಅಂದ್ರೆ, ನಾವು ನೇತ್ರಾವತಿಯಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ನಾನು ನೋಡ್ತಾ ಇದ್ದೇನೆ, ನಾನು ಮೊನ್ನೆ ಹೋದೆ ನೇತ್ರಾವತಿಯಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಲಕ್ಷಾಂತರ ಜನ ಇದ್ರು, ಅವತ್ತು ಸಾವಿರಾರು, ಒಂದು 20-30 ಸಾವಿರ ಜನ ಇದ್ರು, ಅಷ್ಟು ರಶ್ ಇತ್ತು. ಬಂದಿದ್ದಾರೆ ನೇತ್ರಾವತಿಯಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡುವಾಗ ಏನು ಅಂದ್ರೆ, ಇವರು ಎಷ್ಟೋ ವರ್ಷ ಸ್ನಾನ ಮಾಡದೇ ಇದ್ದವ್ರ ಥರ ಬಂದು ಅಲ್ಲಿ ಸೋಪ್ ಹಾಯ್ಕೊಂಡು ಮೈ ಉಚ್ಕೊಂಡು ಇದು ಮಾಡಿಕೊಂಡು ಏನೆಲ್ಲ ಮಾಡ್ತಾರೆ. ಆ ಬಟ್ಟೆನ ತಗೊಂಡೋಗಿ ಅಲ್ಲೇ ಎಸಿತಾರೆ, ಅಲ್ಲೇ ಕಾಲಡಿಯ ಬಿಸಾಕ್ತಾರೆ, ನೀರಿಗೆ ಬಿಸಾಕ್ತಾರೆ, ಸೋಪನ್ನೆಲ್ಲ ನದಿಗೆ ಬಿಸಾಕ್ತಾರೆ. ಇವೆಲ್ಲ ಇದೆಯಲ್ಲ, ಇವೆಲ್ಲ ನಮಗೆ ನಾವು ಮಾಡ್ತಾ ಇರೋ ಅನಾಚಾರಗಳು. ಅದರಿಂದ ನಮಗೆ ಫಲ ಸಿಗ್ತಾ ಇಲ್ಲ. ಒಂದು ತೀರ್ಥಕ್ಷೇತ್ರಕ್ಕೆ ಹೋದ್ರೆ ನಾವು ಯಾವ ರೀತಿ ಸ್ನಾನ ಮಾಡಬೇಕು ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ನಾವು ಮುಖ್ಯವಾಗಿ ಬೇಕಾಗಿರೋದೇನು ಅಂದರೆ, ಯಾವುದೇ ರೀತಿ ಸೋಪ್ಗಳನ್ನು ಯೂಸ್ ಮಾಡಬಾರ್ದು. ನಾವು ಸೋಪಲ್ಲಿ ಕೆಮಿಕಲ್ ಬೇಸ್ ಇರುತ್ತೆ, ಅದಕ್ಕೆ ಯಾವುದೇ ರೀತಿ ಯೂಸ್ ಮಾಡಬಾರ್ದು. ನೀವು ಅಷ್ಟು ಇಲ್ಲಪ್ಪ ನಾವು ಕ್ಲೀನೇ ಇಲ್ಲ ನಾವು ಇದು ಅಂತ ಹೇಳಿದ್ರೆ, ನೀವೇನಾದರೂ ಸಾಧ್ಯವಾದ ನೀವು ಸೀಗೆಕಾಯಿ ಪುಡಿ ತಗೊಂಡು ಹೋಗಿ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಕೆಮಿಕಲ್ ಅನ್ನ ಯೂಸ್ ಮಾಡಬಾರ್ದು. ಅಲ್ಲಿ ಪೇಪರು, ಸೋಪ್ ಕವರು, ಅದು ಇದು ಕಾಲಡಿ ಎಲ್ಲ ಸೋಪ್ ಹಾಕುವುದು ಇವೆಲ್ಲ ಮಾಡಬಾರ್ದು. ಸೋಪನ್ನಂತೂ ಯೂಸೇ ಮಾಡಬಾರ್ದು. ಯಾಕೆ ಗೊತ್ತಾ, ತೀರ್ಥದಲ್ಲಿ ನಾವೊಂದು 3ರಿಂದ 5 ಸತಿ ನೀವು ಮುಳುಗಿ ಎದ್ರೆ, ಎಷ್ಟು ಸತಿ ಆಗುತ್ತೆ, 3 ಸತಿ ಮುಳುಗಿ ಎದ್ರೆ ಸಾಕು. ಮುಳುಗಿ ಎದ್ದು ಮೈನೆಲ್ಲ ಕ್ಲೀನಾಗಿ ಕೈಯೆಲ್ಲ ಉಚ್ಚಿಕೊಂಡು ಸ್ನಾನ ಮಾಡಿದ್ರೆ ಸಾಕಾಗತ್ತೆ. ನೀವು ಸ್ನಾನನೇ ವರ್ಷ ಪೂರ್ತಿ ಮಾಡಲ್ಲ ಅಂದ್ರೆ, ನೀವು ಅಲ್ಲಿ ಹೋಗಿ ಬಾತ್ರೂಮ್ ಇದೆ, ಅವ್ರು ಬಾತ್ರೂಮ್ ಇಟ್ಟಿದ್ದಾರೆ, ಅಲ್ಲೋಗಿ ಸೋಪ್ ಹಾಕಿ ಸ್ನಾನ ಮಾಡ್ಕೊಂಡು ಆನಂತರ ಬಂದು ಇಲ್ಲಿ ಮುಳುಗಿ. ಅದು ಬಿಟ್ಟು ನದಿಯಲ್ಲಿ ಸೋಪ್ ಹಾಯ್ಕೊಂಡು ತೀರ್ಥಕ್ಷೇತ್ರದಲ್ಲಿ ಸೋಪ್ ಹಾಯ್ಕೊಂಡು ಸ್ನಾನ ಮಾಡ್ತಾರೆ, ಇದು ನೀವು ಮಾಡ್ತಾ ಇರೋ ಅನ್ಯಾಯ. ಅಲ್ಲಿ ನಮ್ಮ ದೇಹದಲ್ಲಿರುವಂಥದ್ದು ಇದು ಏನೋ ನಮ್ಮ ದೇಹದಲ್ಲಿ ನಾವು ಸೋಪ್ ಹಾಕಿ ಅದು ಹಾಕಿ ಇದಾಕಿ ಸ್ನಾನ ಮಾಡಬಾರ್ದು. ಆ್ಯಕ್ಚುಲಿ ನಾವು ಯಾಕೆ ಅಂದರೆ, ತೀರ್ಥಕ್ಷೇತ್ರದಲ್ಲಿ ಅದು ನಮಗೆ ಒಂದು ಎನರ್ಜಿ ಕೊಡುವಂಥದ್ದು. ಎನರ್ಜಿ ಕೊಟ್ಟಾಗ ನಾವು ಅಲ್ಲಿ ಮುಳುಗೋದು ಸೋಪ್ ಹಾಕಿ ಸ್ನಾನ ಮಾಡೋದ್ರಿಂದ ಆ ಎನರ್ಜಿ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ಹೋಗೋದಿಲ್ಲ, ಬರೀ ನೆಗೆಟಿವ್ ಎನರ್ಜಿಗಳು ಮಾತ್ರ ನಮ್ಮಲ್ಲಿ ಬರುತ್ತೆ ಕೆಮಿಕಲ್ ಸೋಪನ್ನು ಯೂಸ್ ಮಾಡೋದ್ರಿಂದ. ಆದರೆ ಯಾವುದೇ ಸೋಪನ್ನು ಅಲ್ಲಿ ಯೂಸ್ ಮಾಡಬಾರ್ದು. ಬೇಕು ಅಂದರೆ ನೀವು ಸೀಗೆಕಾಯಿ ಪುಡಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಸೋಪಲ್ಲೇ ಸ್ನಾನ ಮಾಡಬೇಕು ಅಂದರೆ ಬಾತ್ರೂಮ್ ಇದೆ, ಅಲ್ಲೇ ಟಾಯ್ಲೆಟ್ಗಳಿದೆ, ಅಲ್ಲಿ ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ಬರ್ಬೋದು. ಆ ರೀತಿ ಸ್ನಾನ ಮಾಡಿ ಅಲ್ಲಿ ಸೋಪ್ ಹಾಕ ಸ್ನಾನ ಮಾಡಿ ಬನ್ನಿ. ಆದರೆ ನದಿಯಲ್ಲಿ ಮುಳುಗಿದ ನಂತರ ನೀವು ಯಾವುದೇ ರೀತಿ ಸೋಪ್ ಹಾಕಬಾರ್ದು. ನದಿಯಲ್ಲಿ ಮುಳುಗಬೇಕು, ಹಾಗೆ ಇದು ಮಾಡಬೇಕು, ಬಟ್ಟೆನ ಹಿಂಡ್ಕೊಳ್ಬೇಕು, ಸೀದಾ ಬಟ್ಟೆ ಇದು ಮಾಡಬೇಕು. ಬಟ್ಟೆ ನಾವು ಶುಭ್ರವಾದ ಬಟ್ಟೆ ತಕೊಂಡು ಸೀದಾ ದರ್ಶನಕ್ಕೆ ಹೋಗ್ಬೇಕೆ ಹೊರತು ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಸೋಪ್ ಹಾಕಿ ಸ್ನಾನ ಮಾಡೋದು, ಅಲ್ಲಿ ಸೋಪ್ ಇದು ಮಾಡೋದು, ಗಂಟೆ ವೇಸ್ಟ್ ಮಾಡೋದು ಅವೆಲ್ಲ ಮಾಡಬಾರ್ದು. ನಾವು ಯೂಸ್ ಮಾಡಿರೋ ಬಟ್ಟೆ, ಹರಿದೋಗಿರೋದು ಚಡ್ಡಿ ಅದನ್ನೆಲ್ಲ ತಗೊಂಡು ಅಲ್ಲೇ ಎಸೆಯೋದು, ಅದು ಯಾವುದನ್ನು ನಾವು ಮಾಡಬಾರ್ದು. ಲೇಡೀಸ್ ಬಾತ್ರೂಮಲ್ಲಿ ನಮ್ಮ ಮಿಸ್ಸಸ್ ಹೋದವ್ರು ಹೇಳ್ತಾ ಇದ್ರು, ಇಡೀ ಬಾತ್ರೂಮ್ ಎಲ್ಲ ಸ್ನಾನ ಮಾಡುವಲ್ಲೆಲ್ಲ ಅಲ್ಲಲ್ಲೇ ಸೀರೆ ಅಲ್ಲೇ ಬಟ್ಟೆ ಕಳಚಿ ಹಾಕಿದಾರಂತ. ಆ ರೀತಿ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಪುಣ್ಯ ಸಿಕ್ಕುವುದಿಲ್ಲ, ಪಾಪನೇ ಸಿಕ್ಕತ್ತೆ. ಬಟ್ಟೆ ಬಿಡೋ ಇದು ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಈ ಜನಕ್ಕೆ ಅರ್ಥನೇ ಆಗೋದಿಲ್ಲ. ಬಟ್ಟೆ ಯಾವತ್ತೂ ದೇವಸ್ಥಾನದಲ್ಲಿ ಬಿಟ್ಟು ಬರಬಾರ್ದು. ದೇವಸ್ಥಾನದಲ್ಲಿ ಬಟ್ಟೆ ಬಿಡುವುದಲ್ಲ. ಯಾವನೂ ಒಬ್ಬ ತಲೆ ಕೆಟ್ಟ ಜ್ಯೋತಿಷಿ ಹೇಳಿದ್ದನ್ನು ಇಟ್ಕೊಂಡು ನೀವು ಬಟ್ಟೆ ಬಿಟ್ಟು ಬರಬಾರ್ದು. ಬಟ್ಟೆ ಬಿಟ್ಟು ಬಂದಷ್ಟು ಬಟ್ಟೆ ನಮಗೆ ಲಕ್ಷ್ಮಿ ಸಮಾನ. ಬಟ್ಟೆನಾಗ್ಲಿ ಇದನ್ನಾಗಿ ಬಿಟ್ಟು ಬರಬಾರ್ದು. ನಮ್ಮ ಕೆಟ್ಟತನನ ಮಾತ್ರ, ಬಟ್ಟೆಯಲ್ಲಿ ನಮ್ಮ ಕೆಟ್ಟತನ ಹೋಗುವುದಿಲ್ಲ.
ನಮ್ಮ ಕೆಟ್ಟತನ ಇರೋದು ನಮ್ಮ ತಲೆಯಲ್ಲಿ ಇರೋದನ್ನ ಫಸ್ಟ್ ತೆಗಿಬೇಕು ಅಷ್ಟೇ. ಅಲ್ಲಿ ದೇವಸ್ಥಾನದ ಹೋಗಿ ಕೆಟ್ಟ ಮಾತಾಡೋದು, ಕೆಟ್ಟ ಯೋಚನೆ ಮಾಡೋದು, ಯಾರ್ಯಾರೋ ಬಗ್ಗೆ ಮಾತಾಡ್ತಾ ಇರೋದು, ದರ್ಶನದ ಕ್ಯೂವಲ್ಲಿ ಯಾರ್ದೋ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಇದನ್ನ ಮಾಡ್ತಾ ಇದ್ರೆ ನಮ್ಗೆ ಪುಣ್ಯ ಬರೋದಿಲ್ಲ, ಪಾಪನೇ ಬರೋದು. ನೀವು ಬಟ್ಟೆ ಬಿಟ್ಟ ತಕ್ಷಣ ನಿಮ್ ಪಾಪ ಹೋಗೋದಿಲ್ಲ. ಆದ್ರೆ ಬಟ್ಟೆನ ನದಿ ಹತ್ರ ಎಸಿಬೇಡಿ. ಅವರು ಅದಕ್ಕೂ ಆಗ್ಲಿ ನಿಮ್ಮಂತ ಕೆಟ್ಟ ಮೂಢನಂಬಿಕೆಯಿಂದ ಇದ್ದಂತ ಜನಕ್ಕೋಸ್ಕರ ಅವರು ಎಲ್ಲಾ ಕಡೆ ಡ್ರಮ್ ಇಟ್ಟಿದ್ದಾರೆ. ಆ ಡ್ರಮ್ಮಿ ತಕೋಗಿ ಹಾಕಿ, ನಿಮ್ ಕಷ್ಟ ಏನು ಹೋಗುದಿಲ್ಲ. ಡ್ರಮ್ಮಿ ತಕೊಂಡು ಹಾಕಿ, ಅವ್ರಿಗೊಂದು ಕೆಲಸ ಆಗುತ್ತೆ. ಅವರು ಅದನ್ನ ಸುಟ್ಟು ಬಿಸಾಕಿ ಅಥವಾ ಸುಟ್ಟಾಕ್ತಾರೆ, ವರ್ಷಕ್ಕೊಂದ್ಸತಿ ಏನೋ ಮಾಡ್ತಾರೆ. ಅದು ಅವರು ಇದು. ಆದ್ರೆ ನೀವು ಗಲೀಜು ಅಲ್ಲಲ್ಲಿ ಚಡ್ಡಿ ಎಸೆಯೋದು, ಅಲ್ಲಿ ಇದು ಎಸೆಯೋದು, ಪೇಪರ್ ಎಸೆಯೋದು, ಸೋಪ್ ಎಸೆಯೋದು, ಸೋಪ್ ಯೂಸ್ ಮಾಡೋದು ಅಲ್ಲೇ ಬಿಟ್ಟು ಬರೋದು, ಬೇರೆಯವರಿಗೆ ಯಾರು ಬಿದ್ದು ಏಟಾದ್ರೆ ಆ ನೋವು ಇದೆಯಲ್ಲ ನಿಮ್ಗೆ ತಟ್ಟತ್ತೆ. ಅವ್ರ ಪಾಪ ಅವ್ರ ಶಾಪ ನಿಮ್ಗೆ ತಟ್ಟತ್ತೆ. ಅದಕ್ಕೆ ಸೋಪನ್ನ ಯೂಸ್ ಮಾಡಬೇಡಿ. ಇದು ಮುಖ್ಯವಾದದ್ದು. ತೀರ್ಥಕ್ಷೇತ್ರ, ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಎಲ್ಲೇ ಹೋಗಿ, ಯಾವ ನದಿಯಲ್ಲಿ ಸ್ನಾನ ಮಾಡಿ, ತೀರ್ಥಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ನೇತ್ರಾವತಿ ಇದರಲ್ಲಿ ಸ್ನಾನ ಮಾಡಿದಾಗ ಇದು ಹೇಳಿದ್ನಲ್ಲ, ಅಲ್ಲಿ ಸೋಪ್ ಹಾಕ್ಬೇಡಿ. ನೀರಲ್ಲಿ ಮುಳುಗಿ ಎದ್ದ ಮುಖನ ಕೈಯೆಲ್ಲ ಉಚ್ಕೊಳ್ಳಿ. ದೇವರಿಗೆ ಸೂರ್ಯನಿಗೆ ಅರ್ಘ ಕೊಡಿ. ಕೈಯಲ್ಲಿ 2 ಬಕ್ಸೆಯಲ್ಲಿ ನಿಮ್ಮ ಹಿರಿಯವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ದೇವರು ಹಿರಿಯವರು, ನಿಮ್ಮ ಕುಟುಂಬದ ದೇವರನ್ನೆಲ್ಲ ಪ್ರಾರ್ಥನೆ ಮಾಡಿ, ಮಂಜುನಾಥನ ದರ್ಶನ ನನ್ಗೆ ಒಳ್ಳೆ ರೀತಿಯಿಂದ ಆಗ್ಲಿ ದೇವರ ಅಂತ ಹೇಳಿ ಯಾರ ಹತ್ರ ಅತಿ ಹೆಚ್ಚು ಮಾತಾಡ್ದೇನೆ ಸೀದಾ ದರ್ಶನ ಮಾಡಿ ನೋಡಿ. ನಿಮ್ಗೆ ಅತಿ ಒಳ್ಳೆಯ ದರ್ಶನ ಆಗುತ್ತೆ. ನೀವು ಏನ್ ಅಂದ್ಕೊಂತೀರಿ ಅದೆಲ್ಲ ಆಗುತ್ತೆ. ನನ್ನ ಜೀವನದಲ್ಲಿ ನಾನು ಅದೇ ತರ ಮಾಡ್ತೀನಿ, ನನ್ಗೆ ಒಳ್ಳೇದಾಗಿದೆ. ಇಷ್ಟು ಕಾರ್ಯ ಮಾಡಿ, ಇಷ್ಟು ಮಾಡ್ತಾ ಬನ್ನಿ, ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಯಾವುದೇ ಕಾರಣಕ್ಕೂ ದೇವ್ರ ದರ್ಶನ ಆಗೋ ತನಕ ಅತಿಯಾದ ಮಾತು ಯಾರತ್ತೂ ಆಡಬೇಡಿ. ಅಲ್ಲಿ ದೇವಸ್ಥಾನಕ್ಕೆ ಕ್ಯೂಕ್ ಹೋದ್ರ, ಅಲ್ಲಿ ಹೋದ ತಕ್ಷಣ ನಿಮ್ಮ ಬಾಯಲ್ಲಿ ಬೇಗ ಬರಬೇಕಾಗಿರೋದು ಒಂದೇ ಒಂದು ಶಬ್ದ, ಓಂ ನಮಃ ಶಿವಾಯ. ನಿಮ್ ಓಂ ನಮಃ ಶಿವಾಯ ಅವ್ರು ಹಾಕಿದ್ದಾರೆ, ಅವರೆಲ್ಲ ಕಡೆ ಹೇಳಿದ್ದಾರೆ ಓಂ ನಮಃ ಶಿವಾಯ ಎಷ್ಟೇ ಬರಬೇಕೆ ಹೊರತು ಅದು ಇದು ತಿನ್ಲಿಕ್ಕೆ ಏನ್ ಹೋಗ್ಬೇಡಿ. ನೀರು ಒಂದು ಕುಡೀರಿ, ದರ್ಶನ ಮಾಡಿ ಬನ್ನಿ, ಏನ್ ಬೇಕಾದ್ರೂ ತಿನ್ನಿ. ದರ್ಶನ ಮಾಡು, ಅವನ ದರ್ಶನ ಒಂದೇ ನಮ್ಗೆ ಮುಖ್ಯ ಅನ್ನೋ ಉದ್ದೇಶದಿಂದ ನೀವು ಹೋಗಿ, ನೀವೇನ್ ಅಂದ್ಕೊಂಡಿರ್ತೀರ ಅವನ ಹತ್ರ ಏನೂ ಕೇಳಬೇಡಿ. ನೀವೇನ್ ಅಂದ್ಕೊಂಡಿದ್ದೀರಿ ಅದೆಲ್ಲವೂ ಸಿಕ್ಕತ್ತೆ ನಿಮ್ಗೆ. ಅದು ಬಿಟ್ಟು ನೀವು ಬ್ಯಾಡ್ದಿದ್ದೆಲ್ಲ ಮಾಡಿ ಅಲ್ಲಿ ಇಲ್ಲಿ ಎಲ್ಲಿ ಗಲೀಜು ಮಾಡಿ ಬೇರೆ ಭಕ್ತರಿಗೆ ಒಬ್ಬರಿಗೆ ನಿಮ್ಮಿಂದ ತೊಂದರೆ ಆಯ್ತು ಅಂದ್ರೆ ನೀವು ಹೋಗಿರೋ ಭಕ್ತಿ ಹಾಗೂ ನೀವು ಮಾಡಿರೋದೆಲ್ಲ ಪುಣ್ಯಗಳು ನಾಶ ಆಗೋಗುತ್ತೆ. ತೀರ್ಥಕ್ಷೇತ್ರದಲ್ಲಿ ನಾವು ಮಾಡೋ ಒಂದೇ ಒಂದು ತಪ್ಪುಗಳು ನಮ್ಮ ಇದನ್ನ ಇದೆಯಲ್ಲ, ನಾವು ಮಾಡಿರೋ ಪುಣ್ಯ, ನಾವು ಮಾಡಿರೋ ಒಳ್ಳೆ ಕೆಲಸ ಎಲ್ಲವನ್ನ ನಾಶ ಆಗಿ ಹೋಗುತ್ತೆ. ಇದು ನೀವು ಎಚ್ಚರದಿಂದ ಒಯ್ಯಿರಿ. ಬೇಕಾದ್ರೆ ಎಷ್ಟು ಜನ ಬೇಕಾದ್ರೆ ಕೇಳಿ, ನಮ್ಗೆ ಒಳ್ಳೇದಾಗಿಲ್ಲ. ಎಷ್ಟೋ ಜನ ಧರ್ಮಸ್ಥಳದಿಂದ ಬರೋರು ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಅವ್ರು ಇದೆ ಅಲ್ಲಿ ಇರೋದಿಲ್ಲ. ಇವರು ಯಾವುದೋ ಜ್ಞಾನದಲ್ಲಿ ಬರ್ತಾರೆ, ಗಾಡಿ ಬೇಕಾಬಿಟ್ಟಿ ಓಡಿಸ್ತಾರೆ, ಶಿಸ್ತಾಗಿ ಓಡಿಸೋದಿಲ್ಲ, ಬೇರೆಯವರು ತೊಂದರೆ ಕೊಡೋ ಬರ್ತಾರೆ, ಇವರು ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ. ಇವೆಲ್ಲವೂ ಆಗೋದು ದೇವರು ಮುಂದೆ ಹೋಗ್ತಾನೆ. ಒಟ್ಟು ಟ್ರಿಪ್ಗೆ ಬಂದಾಗ ಧರ್ಮಸ್ಥಳಕ್ಕೆ ಬರಬೇಡಿ, ಯಾವ ಕ್ಷೇತ್ರಗಳಿಗೆ ಹೋಗಬೇಡಿ. ಟ್ರಿಪ್ಗಾದ್ರೆ ನೀವು ಬೀಚ್ಗೆ ಅಲ್ಲಿ ಇಲ್ಲೆಲ್ಲ ರೆಸಾರ್ಟ್ ಎಲ್ಲ ತಿರ್ಗಾಡ್ಕೊಂಡು ಹೋಗಿ. ದೇವಸ್ಥಾನಕ್ಕೆ ಬಂದಾಗ ಅದು ಸಭ್ಯತೆಯಿಂದ ಅದನ್ನ ಮೇಂಟೈನ್ ಮಾಡೋದು ಕಲೀರಿ. ಸಭ್ಯತೆಯಿಂದ ಶುದ್ಧತೆಯಿಂದ ದೇವರ ದರ್ಶನ ಮಾಡಿ, ಯಾವುದೋ ಮಾತು ಯಾವುದೋ ಕತೆ ಎಲ್ಲವೂ ಬಿಟ್ಟು ಅವನೊಬ್ಬನ್ನು ಮಾತ್ರ ನೋಡೋಕೆ ಬನ್ನಿ. ಆವಾಗ ಮಂಜುನಾಥ ನಿಮ್ಗೆ ಒಳ್ಳೇದು ಮಾಡ್ತಾನೆ. ನಿಮ್ಗೆಲ್ಲಾ ರೀತಿ ಕಷ್ಟಗಳು ನಿವಾರಣೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ತೀರ್ಥಕ್ಷೇತ್ರದಲ್ಲೂ ಹಿಂದೂಗಳಾಗಿ ನಾವು ನಮ್ಮ ಕ್ಷೇತ್ರಗಳನ್ನ, ಅದು ಮುಖ್ಯವಾಗಿ ತೀರ್ಥಕ್ಷೇತ್ರಗಳಿದ್ದಾವಲ್ಲ ಅಂತ ಕ್ಷೇತ್ರಗಳನ್ನ ನಾವು, ಅದರಾಗೆ ಧರ್ಮಸ್ಥಳ ಒಂದು ಮುಖ್ಯವಾದ್ದು ನಮ್ಮ ದಕ್ಷಿಣ ಕನ್ನಡದಲ್ಲಿ. ಅದನ್ನು ಯಾವುದೇ ಕಾರಣಕ್ಕೂ ಅಪಪವಿತ್ರ ಮಾಡಬೇಡಿ, ಅಲ್ಲಿ ಕೆಟ್ಟದ್ದನ್ನ ಮಾಡಬೇಡಿ, ಕೆಟ್ಟದ್ದ ಯೋಚನೆ ಮಾಡಬೇಡಿ. ಅಲ್ಲಿ ನೀವು ಒಳ್ಳೆ ಮನಸ್ಸಿಂದ ಹೋಗಿ ಪ್ರತಿಯೊಂದು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಆ ಮಂಜುನಾಥ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.